ಶ್ರೀ ದುರ್ಗಾಯ ನಮಃ, ಶ್ರೀ ಅಣುಕಾದೇವಿನೇ ನಮಃ, ಶ್ರೀ ಜಮದಗ್ನಿನೇ ನಮಃ, ಶ್ರೀ ಪರಶುರಾಮನೇ ನಮಃ, ಶ್ರೀ ದುರ್ಗಾಯ ನಮಃ. ನಮಃ ಶಿವಾಯ. ವಿಚಾರಕ್ಕೆ ಬರ್ತದೆ. ವಿಚಾರ ಏನಂದರೆ, ಇವತ್ತಿನ ದಿನ ನಿಜ ಆಹಾರಕ್ಕೆ ವಿಷ ಹಾಕಿ ಕೊಡುವಂಥದ್ದು. ಅದು ನಮ್ಮ ಸನಾತನ ಧರ್ಮದವರು ಯಾರೂ ಮಾಡಲ್ಲ ಹಾಗೆ. ಇನ್ನು ನಮ್ಮ ಧರ್ಮವನ್ನು ಬಿಟ್ಟು ಬೇರೆ ಧರ್ಮದಲ್ಲಿರ್ತಾರಲ್ಲ, ಬೇರೆ ಧರ್ಮದವರು ಅವರು ನಮ್ಮ ಧರ್ಮವನ್ನು ನಾಶ ಮಾಡಬೇಕು, ನಮ್ಮ ಧರ್ಮಕ್ಕೆ ತೊಂದರೆ ಕೊಡಬೇಕು, ನಮ್ಮ ಧರ್ಮದ ಜನರಿಗೆ ಒಂದು ಆ ಉದ್ದೇಶ ಇಟ್ಕೊಂಡು ವಿಷನ ಹಾಕ್ತಾ ಇರ್ತಾರೆ. ಬಾಳೆಹಣ್ಣಲ್ಲೂ ಹಾಕ್ತಾರೆ, ಅನ್ನದಲ್ಲಿ ಹಾಕ್ತಾರೆ, ಸಾಂಬಾರಲ್ಲಿ ಹಾಕ್ತಾರೆ, ಜ್ಯೂಸಲ್ಲಿ ಹಾಕ್ತಾರೆ. ಇದನ್ನೆಲ್ಲ ನಾನು ತಿಂದು ಅನುಭವಿಸಿದ್ದೀನಿ ಆಲ್ರೆಡಿ. ಅದಕ್ಕೆ ನಾನು ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೇನೆ. ತುಂಬ ಜಾಗೃತರಾಗಿರಬೇಕು. ನಮ್ಮ ಸನಾತನದವರು ಒಂದು ಬಾಳೆಹಣ್ಣನ್ನು ಖರೀದಿ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು, ಅದು ಯಾರ ಕೈಯಿಂದು, ಯಾರದ್ದು ಅಂತ. ಯಾಕಂದರೆ ನೀವು ಇವತ್ತಿನ ದಿನ ನೋಡ್ತಾ ಇದ್ದೀರಲ್ಲ, ಅನ್ಯ ಧರ್ಮದ ಜನ ತುಂಬಿಕೊಳ್ತಾ ಇದ್ದಾರೆ, ನಮ್ಮ ಕರ್ನಾಟಕ ತುಂಬ ತುಂಬಿಕೊಳ್ತಾ ಇದ್ದಾರೆ. ಅದರ ಜೊತೆ ನಮ್ಮ ಸನಾತನ ಧರ್ಮದಲ್ಲಿ ಯಾವ ರೋಗನೂ ಬರೋದೇ ಇಲ್ಲ ಮನುಷ್ಯನಿಗೆ. ಯಾಕಂದರೆ ಅಷ್ಟು ಸಿದ್ಧಿಗಳಿದ್ದಾರೆ, ಅಷ್ಟು ಸಾಧಕರಿದ್ದಾರೆ, ಅಷ್ಟು ಋಷಿಗಳಿದ್ದಾರೆ, ಅಷ್ಟು ದೇವಸ್ಥಾನ ಇದೆ, ದೇವಾಲಯಗಳಿದೆ, ದೇವಸ್ಥಾನ ಸರಿಯಾಗಿ ಪೂಜೆ ಮಾಡ್ತಾರೆ ಬ್ರಾಹ್ಮಣರೆಲ್ಲ. ಹಾಗಿರುವಾಗ ನಮ್ಮ ಸನಾತನ ಧರ್ಮದವರಿಗೆ ರೋಗ ಹೇಗೆ ಬರುತ್ತದೆ? ಬರಲಿಕ್ಕೆ ಹೇಗೆ ಸಾಧ್ಯ? ತಿನ್ನೋ ಆಹಾರದಲ್ಲಿ ವಿಷ. ಉದಾಹರಣೆಗೆ ಈಗ ಒಂದು ಮೊಸರು ಖರೀದಿ ಮಾಡ್ತೀವಿ. ಎಷ್ಟೋ ದಿನದ ಮೊಸರು, ಯಾರೋ ಮುಟ್ಟಿದ್ದು, ಯಾರೋ ಕೆಮ್ಮಿದ್ದು, ಯಾರೋ ಬಾಯಿಂದ ನೀರು. ವಿಚಾರ ಇಷ್ಟೇ ಅಲ್ಲ, ರೋಗಕ್ಕೆ ಕಾರಣ ಒಂದೆರಡಲ್ಲ. ಇಲ್ಲಿ ನಿಮಗೆ ಹೇಳ್ತೇನೆ, ನಾನು ಒಂದು ಮೊಸರು ತಿಂದರೆ ಬೇಡ ಅಂದ್ರೂ 4 ಗಂಟೆ ನಿದ್ರೆ ಮಾಡಲೇಬೇಕು. ನಾನು ಬರೀ ಮೊಸರಿಗೋಸ್ಕರ ನಾನು ಮೊಸರು ತಿಂದರೆ ನಾನು 4 ಗಂಟೆ ನಿದ್ರೆ ಮಾಡಬೇಕು. ಅಂದರೆ ಕೆಲವೊಂದು ವಿಚಾರಗಳು ಮರೆತು ಹೋಗುವುದರ ಜೊತೆ ಕೆಲವು ರೋಗಾಣುಗಳು ನನ್ನ ದೇಹದಲ್ಲಿ ಉತ್ಪತ್ತಿಯಾಗುತ್ತದೆ, ಕೆಮ್ಮು, ಕಫ, ಇನ್ನಿತರ ಹಲವಾರು. ಅದರಿಂದ ನಾನು ಮೊಸರು ತಿನ್ನೋದೇ ಬಿಟ್ಟೆ. ನಾನು ಮೊಸರನ್ನು ನಾನು ತ್ಯಜಿಸಿದ್ದೀನಿ ಈಗ, ಆಯಿತಾ? ನನ್ನ ಆಹಾರ ಪದ್ಧತಿ ಸಿಂಪಲಾಗಿ ತಿಳಿಸ್ಕೊಡ್ತೇನೆ ನಿಮಗೆ. ನನ್ನ ಆಹಾರ ಪದ್ಧತಿ: ಅನ್ನ, ಬೇಯಿಸಿದ ತರಕಾರಿಗಳು, ಮಿಕ್ಸ್ ತರಕಾರಿ. ಆ ಬೇಯಿಸಿದ ತರಕಾರಿಗೆ ತೆಂಗಿನಕಾಯಿಯ ತುರಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸಿ ಅದರ ಜೊತೆ ಅನ್ನನ ಸವಿಯೋದು. ತುಂಬ ಟೇಸ್ಟಿ. ಉಪ್ಪು, ಖಾರ, ಹುಳಿ ಇದು ಯಾವುದು ಹಾಕೋದಿಲ್ಲ ನಾನು, ಆಯಿತಾ? ಇದೊಂದು ರೀತಿಯ ಆಹಾರ. ಇನ್ನು ಹಣ್ಣು, ನೀರು, ಎಳ್ನೀರು ಇದು ಅನ್ಯ ಧರ್ಮದವರ ಕೈಯಿಂದ ನಾನು ತಿನ್ನೋದನ್ನು ಬಿಟ್ಬಿಟ್ಟಿದ್ದೇನೆ. ಯಾಕಂದರೆ ವಿಷ ತಿಂದ್ಕೊಂಡು ನನಗೆ ಬೇಗ ಸಾಯೋ ಮನಸ್ಸಿಲ್ಲ. ನನಗೆ ಜಾಸ್ತಿ ವರ್ಷ ಬದುಕುವ ಆಸೆ ಇಟ್ಕೊಂಡಿರುವಂತಹ ಶೇಖರ ನಾನು, ಸರಿನಾ? ನಿಮ್ಗೆ ತಿಳಿಸೋದೇನೆಂದರೆ, ಅನ್ಯ ಧರ್ಮದ ಕೈಯಿಂದ ತಿನ್ನೋದು ಬಿಡಿ. ಹಾಗೆ ನೋಡಿ, ರೋಗಿಗಳ ಕೈಯಿಂದ ತಿನ್ನೋದು ಬಿಡಿ. ಎಷ್ಟೋ ಜನ ರೋಗ ಬಂದವರು ಅಡುಗೆ ಮಾಡ್ತಾರೆ, ಫುಡ್ ಮಾಡ್ತಾರೆ, ಅದು ಮಾಡ್ತಾರೆ. ಯಾಕೆ ಬೇಕು ಅಂತ ನಮ್ಮ ದೇಹವನ್ನು ನಾವು ಕಾಪಾಡ್ಕೋಬೇಕು. ನಾಳೆ ಹಾಸ್ಪಿಟ್ಲಿಗೆ ಖರ್ಚು ಎಷ್ಟು ಬರುತ್ತೆ? ಹಾಸ್ಪಿಟ್ಲಿಗೆ ಹೋದರೆ 4-5 ಲಕ್ಷ ಖರ್ಚು ಬರುತ್ತೆ. ಅದಕ್ಕೆ ನಾವು ಹಾಸ್ಪಿಟ್ಲಿಗೆ ಹೋಗದೇ ಇರೋ ಥರ ಆಹಾರವನ್ನು ಸೇವನೆ ಮಾಡಿದ್ರೆ ನಮ್ಗೆ ಯಾವ ರೋಗನೇ ಬರೋದಿಲ್ಲ. ಈಗ ಉದಾಹರಣೆ, ನಾನು ಹುಟ್ಟಿದಾಗಲಿಂದ ಹಾಸ್ಪಿಟ್ಲಿಗೆ ಹೋಗೇ ಇಲ್ಲ. ಆದರೆ ನಮ್ಮ ತಂದೆ ತಾಯಿನ ಚಿಕ್ಕ ಹುಡುಗ ಇರುವಾಗ ಕರ್ಕೊಂಡೋಗಿರ್ಬೋದೇನೋ, ಸರಿನಾ? ಚಿಕ್ಕ ಹುಡುಗ ಇರುವಾಗ ನನಗೆ ಒಂದು ತಿಳುವಳಿಕೆ ಬಂದ ಮೇಲಂತೂ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ. ನಾನೆಲ್ಲ ತಿಳ್ಕೊತ ಬಂದಿದ್ದೆ. ಈ ಆಹಾರ ತಿಂದರೆ ಹೇಗೆ, ಈ ಆಹಾರ ತಿಂದರೆ ಇದು ಖಾರ ಆಗ್ತದೆ, ಇದನ್ನು ತಿನ್ನಬಾರ್ದು. ಇದು ಉಪ್ಪು, ಇದನ್ನು ತಿನ್ನಬಾರ್ದು. ಇದು ಗಲೀಜು, ಇದನ್ನು ತಿನ್ನಬಾರ್ದು. ಅದು ಸರಿ ಇಲ್ಲ, ಅವನ ಹತ್ರ ಮಾತಾಡಬಾರ್ದು, ಅವನ ಜಗಳಕ್ಕೆ ಬರ್ತಾನೆ. ಅವನು ಕುಡ್ಕ, ಅವನ ಹತ್ರ ಮಾತಾಡಬಾರ್ದು. ಅವನ ಹತ್ರ ಮಾತಾಡಿದರೆ ಸಾಧ್ಯ ಇಲ್ಲ ನನ್ನ ಹತ್ರ ಗೆಲ್ಲಲಿಕ್ಕೆ, ಕುಡ್ಕ ಅವನು. ಹೀಗೆ ಈ ಥರ ತಿಳ್ಕೊತ ಬಂದು ನಾನು ಸಿದ್ಧಿನ ಇಷ್ಟು ಮಾಡ್ಕೊಂಡು ಬಂದಿದ್ದೇನೆ ವೀಕ್ಷಕ. ಅದೇ ಎಲ್ಲ ನನ್ನ ಅನುಭವವನ್ನು ನಿಮ್ಮ ಮುಂದೆ ಇನ್ನೂ ಹೆಚ್ಚಿನ ರೀತಿಯಿಂದ ಹೇಳ್ಕೊತಾ ಹೋಗ್ತೇನೆ. ದಯವಿಟ್ಟು ಹೇಳ್ತೇನೆ, ಅನ್ಯ ಧರ್ಮದವರ ಕೈಯಿಂದ ತಿನ್ನೋದನ್ನು ಇವತ್ತೇ ಬಿಡಿ. ಹೋಟೆಲ್ ಆಗಿರ್ಬೋದು, ಎಳ್ನೀರಾಗಿರ್ಬೋದು, ಬಾಳೆಹಣ್ಣಾಗಿರ್ಬೋದು,
ದೇವಸ್ಥಾನದಲ್ಲಿ ಹೂವಾಗಿರ್ಬೋದು, ಏನೇ ಆಗಿರಲಿ ಏನು ಖರೀದಿ ಮಾಡಿಬಿಡಿ. ಯಾಕೆ ಬೇಕು? ನಮ್ಮ ಸನಾತನ ಧರ್ಮವನ್ನು ನಾವು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋದರೆ ಸಾಕು ನಮಗೆ, ಆಯಿತಾ? ಅವರ ಧರ್ಮವನ್ನು ನಾವು ದ್ವೇಷ ಮಾಡ್ತೀವಿ ಅಂತಲ್ಲ, ಅವರ ಧರ್ಮವನ್ನು ಅವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿ. ಈಗ ಉದಾಹರಣೆಗೆ ನೋಡಿ, ನಾವು ಅವರ ಧರ್ಮದವರ ಒಂದು ಹೆಣ್ಣಿನ ಜೊತೆ ಮಾತಾಡಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಆದರೆ ಅನ್ಯ ಧರ್ಮದವರು ನಮ್ಮ ಹಿಂದೂ ಸನಾತನ ಧರ್ಮ ಹೆಣ್ಮಕ್ಳಂದ್ರೆ ಬಾಯಿ ಕೊಳ್ಕೊಂಡು ಬರ್ತಾರೆ ಮಾತಾಡಲಿಕ್ಕೆ. ನಿಮ್ಮದಕ್ಕೆ ಕहाँ जाते ನಿಮ್ಮದಕ್ಕೆ ಕಿದರ ಜಾತೆ, ನಿಮ್ಮದಕ್ಕೆ ಅಲ್ಲಿ ಜಾತೆ ಮತ್ತು ಮಾರ್ಗದರ್ಶನ ಸ್ಪೀಚಿಂಗು, ನಮ್ಮದಕ್ಕೆ ಮನೆಗೆ ಬಾ ಇದೆಲ್ಲ ಬೇಕಾ ಇವರಿಗೆ? ಇವ್ರ ಕೆಲಸ ಆಯಿತು, ಇವ್ರ ಜನ ಆಯಿತು, ಇವ್ರು ಇದಾಯ್ತು, ನೋಡ್ಕೊಂಡು ಹೋಗಲಿ, ಆಯಿತಾ? ನಮ್ಮ ಸನಾತನ ಧರ್ಮವನ್ನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು, ಉಳಿಸ್ಕೊಂಡು ಹೋಗಬೇಕು. ಹಾಗೆ ವಿಷ ಆಹಾರದಲ್ಲಿ ಬೆರೀತಾ ಇದೆ, ಆಹಾರವನ್ನು ತಿನ್ನಬಾರ್ದು ನಾವು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಆದಷ್ಟು ಶೇರ್ ಮಾಡಿ. ಹಾಗೆ ಎಲ್ಲರೂ ಹೇಳಿ, ಶ್ರೀ ದುರ್ಗಾಯ ನಮಃ, ನಮಃ ಶಿವಾಯ, ಶ್ರೀ ರೇಣುಕಾದೇವಿನೇ ನಮಃ, ಶ್ರೀ ಪರಶುರಾಮನೇ ನಮಃ, ಶ್ರೀ ಜಮದಗ್ನಿನೇ ನಮಃ. ನಮೋ ನಮಃ.